ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹೆಸರನ್ನು ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಬದಲಿಸಿ ಒಂದು ತಿಂಗಳಾದರೂ ಕೂಡ ಈಗಾಗಲೇ ಅದರ ವಿರುದ್ಧ ಕಾಂಗ್ರೆಸ್ನ ಹೋರಾಟ ನಿಂತಿಲ್ಲ. ಈಗ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಜನಾಂದೋಲನವನ್ನು ರೂಪಿಸೋದಕ್ಕೆ ಕಾಂಗ್ರೆಸ್ ವಿಶೇಷವಾಗಿ ಸರ್ಕಾರದ ಮಟ್ಟದಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯಾದ್ಯಂತ ಪಾದಯಾತ್ರೆಗೂ ಕೂಡ ಕೈ ನಾಯಕರು ಪ್ಲಾನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಬಿಜೆಪಿ ಮತ್ತು JDS ಎರಡೂ ಮಿತ್ರ ಪಕ್ಷಗಳು ಸೇರಿ ಅವರ ನಾಯಕರು ಜನಜಾಗೃತಿ ಆಂದೋಲನವನ್ನು ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸಮರ ಸಾರಿದೆ. ಡಿಸೆಂಬರ್ ಚಳಿಗಾಲದ ಅಧಿವೇಶನದಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನ ವಿಕಸಿತ ಭಾರತ್ ಜಿ ರಾಮ್ಜಿ ಅಂತ ಹೆಸರು ಬದಲಿಸಿ ಬಿಲ್ ತರ್ತಿದೆ. ಆದರೆ ಬಡವರಿಗೆ, ದಿನಗೂಲಿ ಕಾರ್ಮಿಕರಿಗೆ ಒಂದಷ್ಟು ಲಾಭದಾಯಕ ಅಂಶಗಳನ್ನು ಸೇರಿಸಿದೆ. ಆದರೆ ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗೆದಿದ್ಯಾಕೆ ಅಂತ ಕಾಂಗ್ರೆಸ್ ಹೋರಾಟಕ್ಕೆ ಕರೆ ಕೊಟ್ಟಿದೆ. ಇದೇ ಜನವರಿ 26ರಿಂದ ರಾಜ್ಯದುದ್ದಗಲಕ್ಕೂ ನರೇಗಾ ಉಳಿಸಿ ಜನಾಂದೋಲನ ಸಮಾವೇಶವನ್ನು ನಡೆಸಲು ತೀರ್ಮಾನಿಸಿದೆ. ಮುಂದಿನ ವಾರದಿಂದಲೇ ತಾಲೂಕು ಮಟ್ಟದಲ್ಲಿ ಪಾದಯಾತ್ರೆಯನ್ನು ಕಾಂಗ್ರೆಸ್ ನಾಯಕರು ಹಮ್ಮಿಕೊಂಡಿದ್ದಾರೆ. ಇವತ್ತು ದ್ವೇಷ ರಾಜಕಾರಣ ಅವರು ಶುರು ಮಾಡಿದ್ದಾರೆ. ಈ ರಾಷ್ಟ್ರದಲ್ಲಿ ಐಕ್ಯತೆಯನ್ನು ಕಾಪಾಡೋಕ್ಕಾಗ್ತಾ ಇಲ್ಲ. ಈ ರಾಷ್ಟ್ರದಲ್ಲಿ ಕೋಮುಗಲಭೆಯನ್ನು ಮಾಡ್ತಾರೆ. ಈ ರಾಷ್ಟ್ರದಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಮಾಡಿದ ಎಲ್ಲ ಕಾರ್ಯಕ್ರಮವನ್ನು ಬದಲಾವಣೆ ಮಾಡ್ತಾರೆ. ನೋಡಿ, ಹಲವಾರು ಬಿಲ್ಗಳು ಮಾನ್ಯ ರಾಜ್ಯಪಾಲರು ಇಟ್ಕೊಂಡಿದ್ದಾರೆ, ಇನ್ನು ಕೆಲವರು ವಾಪಸ್ ಕಳಿಸಿದ್ದಾರೆ. ಅಂಥದ್ದು ಏನಾದರೂ ಅವರಿಗೆ ಕ್ಲಾರಿಫಿಕೇಷನ್ಸ್ ಬೇಕಿದ್ರೆ ಸರ್ಕಾರ ಕೊಡುತ್ತೆ. ಆದರೆ ರಾಜಕೀಯ ದುರುದ್ದೇಶದಿಂದ ನೀವು ವಾಪಸ್ ಮಾಡೋದು, ಕ್ಲಾರಿಫಿಕೇಷನ್ ಕೊಡೋದು, ಇಟ್ಕೊಳ್ಳೋದು, ರಾಷ್ಟ್ರಪತಿ ಕಳಿಸೋದು ಸರಿಯಲ್ಲ. ಮತ್ತು ಇವರು ಮಹಾತ್ಮ ಗಾಂಧಿ ಹೆಸರನ್ನ ತೆಗೆದದ್ದು ಬಹುಶಃ ಇಡೀ ದೇಶದಲ್ಲಿ ಯಾರಿಗೂ ಅದು ಒಪ್ಪಿಗೆ ಆಗೋದಿಲ್ಲ ಅಂತ ನಾನು ಭಾವಿಸ್ತೇನೆ. ಮಹಾತ್ಮ ಗಾಂಧಿನ ಮೊದಲ ಸಲ ಕೊಂದರು, ಏನೋ ಅವ್ರು ಜೀವಂತವಾಗಿದ್ದಾಗ ಅವ್ರು ಕೊಲೆ ಆಯಿತು. ಏನೋ ಈಗ ಅವ್ರು ಹೆಸರಿಟ್ಟಿದ್ದ ಕಾರ್ಯಕ್ರಮನ ಬದಲಾಯಿಸಿ ಮತ್ತೆ ಮಹಾತ್ಮ ಗಾಂಧಿನ ಮತ್ತೊಂದು ಸಲ ಅವರು ಕೊಲೆ ಮಾಡಿದಂಗೆ ಆಗಿದೆ. ಅಷ್ಟೇ ಅಲ್ಲ, 2 ದಿನ ವಿಶೇಷ ಅಧಿವೇಶನ ಕರೆದು ನರೇಗಾ ಉಳಿಸಿ ಯೋಜನೆ ಬಗ್ಗೆ ಚರ್ಚೆಗೂ ತೀರ್ಮಾನ ಆಗಿದೆ. ಆದರೆ ನರೇಗಾ ಹೆಸರು ಬದಲಿಸಿದ್ದಾರೆ ಅಂತ ಕಾಂಗ್ರೆಸ್ ಸರ್ಕಾರ ಹೋರಾಟಕ್ಕೆ ಮುಂದಾಗಿರುವುದು ಬಿಜೆಪಿ ಮತ್ತು JDSನವರನ್ನ ಕೆರಳಿಸಿದೆ. ಹಾಗಾಗಿನೇ ಇವತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ, ವಿಪಕ್ಷ ನಾಯಕ R ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ರು. ಸಿದ್ದರಾಮಯ್ಯ, DK ಶಿವಕುಮಾರ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕೇಂದ್ರ ಸರ್ಕಾರ ಹಿಂದೆ ಇದ್ದಂತೆ 2005ರಲ್ಲಿ ಪ್ರಾರಂಭ ಆದಂಥ ಮನ್ರೇಗಾ ಹೆಸರನ್ನು ಬದಲಾವಣೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅದನ್ನೇ ರಾಜಕೀಯವಾಗಿ ಕಾಂಗ್ರೆಸ್ ಪಕ್ಷ ದುರ್ಬಳಕೆ ಮಾಡಿಕೊಳ್ಳಲಿಕ್ಕೆ ಹೊರಟಿದ್ದಾರೆ. ಇದರ ನಡುವೆ ಕಾಂಗ್ರೆಸ್ ಪಕ್ಷ ಎಲ್ಲಾ ಸಂದರ್ಭದಲ್ಲೂ ಯಾವ ರೀತಿ ಅಪಪ್ರಚಾರ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲೂ ಕೂಡ, ದೇಶದಲ್ಲೂ ಮಾಡ್ತಾ ಇದ್ದಾರೆ, ಕರ್ನಾಟಕದಲ್ಲೂ ಕೂಡ ಅಪಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಇವರಿಗೆ ಬೇಳೆಯನ್ನ, ಇವರು ಯಾವುದೇ ರೀತಿ ಇದನ್ನ ಫಾಲ್ಸ್ ಪ್ರೊಪಗಂಡ ಇದನ್ನ ಯಾವುದಕ್ಕೂ ಕೂಡ ನಾವು ಅವಕಾಶನ ಕೊಡೋದಿಲ್ಲ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜಾತ್ಯತೀತ ಜನತಾದಳ ಗ್ರಾಮ ಮಟ್ಟದಲ್ಲೂ ಕೂಡ ನಾವು ತೆರಳಿ ಜನರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತೇವೆ, ಕಾರ್ಮಿಕರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತೇವೆ, ಕಾಂಗ್ರೆಸ್ ಷಡ್ಯಂತ್ರವನ್ನ ಬಯಲುಗೆಳೆಯುವಂತ ಕೆಲಸ ನಾವು ಮಾಡ್ತೇವೆ. ಇಷ್ಟಕ್ಕೆ ಸುಮ್ಮನಾಗದ ಕುಮಾರಸ್ವಾಮಿಯವರು ನರೇಗಾ ಯೋಜನೆ ಹೆಸರಲ್ಲಿ ಕಾಂಗ್ರೆಸ್ನವರು ನಡೆಸಿದ ಲೂಟಿ ಬಗ್ಗೆ ನನ್ನ ಹತ್ರ ಟನ್ಗಟ್ಟಲೆ ದಾಖಲೆಗಳಿವೆ, ಬೇಕಿದ್ರೆ ಬಹಿರಂಗ ಚರ್ಚೆಗೆ ಬರಲಿ ಅಂತ HDK ಸವಾಲ್ ಹಾಕಿದ್ರು. ಕುಮಾರಸ್ವಾಮಿ ಸವಾಲ್ ಸ್ವೀಕರಿಸೋಕೆ ರೆಡಿ ಅಂತ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ರು. ಇನ್ನೊಂದು ಕಡೆ ಖಜಾನೆ ಖಾಲಿಯಾಗಿದೆ, ಅದಕ್ಕೆ ಇಷ್ಟೆಲ್ಲ ನಾಟಕ ಆಡ್ತಿದ್ದಾರೆ ಅಂತ ಅಶೋಕ್ ತಿರುಗೇಟ್ ಕೊಟ್ರು. ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಓಪನ್ ಡಿಬೇಟ್ ಬೇಕಾ ಮಾಡಂತೆ, ಏನ್ ಕದ್ದೋಗಲ್ಲ. ಇದು ನಾವು ಮಾಡಿರ್ತಕ್ಕಂಥದ್ದು ವಿಕಸಿತ ಭಾರತ ಬರೀ ಬಾಯಲ್ಲಿ ಹೇಳೋದಕ್ಕೆಲ್ಲ ಮಾಡಿರೋದು. ವಿಕಸಿತ ಭಾರತದಲ್ಲಿ ಇಲ್ಲಿವರೆಗೆ ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೂಟಿ ಆಗಿದೆ, ಕರ್ನಾಟಕದಲ್ಲೂ ಹಲವಾರು ಲೂಟಿ ಆಗಿರೋದು ನನ್ನ ಹತ್ರನೇ ಮಾಹಿತಿ ಇದೆ. ಬೇಕಾದ್ರೆ ನಿಮಗೆ ಟನ್ಗಟ್ಟಲೆ ಕೊಡ್ತೀನಿ ಮೆಟೀರಿಯಲ್ ಕೊಟ್ಟಿರೋದು. ಹಿಂದೆ ಯಾವ ಥರ ಈ ಒಂದು ನರೇಗಾದಲ್ಲಿ ಅಕ್ರಮಗಳಾಗಿದೆ ಅಂತೇಳಿ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಳೇದು ಇಟ್ಟಿದ್ದೀವಿ. ಇನ್ನೊಂದು ಅದನ್ನು ಸಮರ್ಥನೆ ಕೇಂದ್ರ ಸರ್ಕಾರ ಮಾಡೋದನ್ನೆಲ್ಲ ಸಮರ್ಥನೆ ಮಾಡ್ಕೊಳ್ಳೋದು ಅದು ಮಹಾ ತಪ್ಪು. BJPಯವರು ಕೇಂದ್ರ ಸರ್ಕಾರ ಏನು ತಗೊಂಡ್ರು ಕೂಡ ಅದು ಸರಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಕರ್ನಾಟಕಕ್ಕೆ ಅನ್ಯಾಯ ಆಗೋದನ್ನೆಲ್ಲ ನ್ಯಾಯ ಅಂತ ಹೇಳೋದು ಇದೆಯಲ್ಲ,
ಅದು ಮಹಾ ಅಪರಾಧ. ನರೇಗಾ ವಿಚಾರಕ್ಕೆ ಕುರಿತಂತೆ ಚರ್ಚೆಗೆ ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ಕುಮಾರಸ್ವಾಮಿ ಅವರು ನರೇಗಾ ವಿಚಾರ ಚರ್ಚೆಗೆ ನಾವು ರೆಡಿ ಇದೀವಿ ಬನ್ನಿ ಅಂತ ಸವಾಲ್ ಹಾಕಿದ್ದಾರೆ. ನಾವು ಚರ್ಚೆಗೆ ಯಾವತ್ತೂ ರೆಡಿ ಇದ್ದೀವಿ. ನಾವು ದೊಡ್ಡ ಆಂದೋಲನನೇ ಮಾಡ್ತೀವಿ. ಕಾಂಗ್ರೆಸ್ ಸರ್ಕಾರಕ್ಕೆ ಹೊಟ್ಟೆ ಉರಿ ಏನು ಅಂತ ಹೇಳಿದ್ರೆ, ಹಿಂದೆ 100% ಹಣ ಬರ್ತಾ ಇತ್ತು, ಈಗ 60-40 ಮಾಡಿದ್ದಾರೆ ಅಂತ. ಅಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಈ 40% ದುಡ್ಡು ಕೊಡೋಕ್ಕೂ ಖಜಾನೆ ಖಾಲಿ ಆಗಿದೆಯಾ? ನಿಮ್ಮ ಹತ್ರ ದುಡ್ಡು ಗತಿ ಇಲ್ವಾ? ಅದಕ್ಕೋಸ್ಕರ ವಿಶೇಷ ಅಧಿವೇಶನ ಕರೆದು ಅಲ್ಲಿ ಅವ್ರ ತೀಟ ತೀರ್ಸ್ಕೊಳಕಷ್ಟೇ. ಅದರಿಂದ ಏನಾಗುತ್ತೆ? ಆಯ್ತಪ್ಪ, ಅಧಿವೇಶನದಲ್ಲಿ ನೀವು ಕೇಂದ್ರ ಸರ್ಕಾರನ ಏನೇ ಮಾತಾಡಿದ್ರು ಕೂಡ ಅದು ಉಪಯೋಗ ಏನೈತೆ ಅದರಿಂದ? ನರೇಗಾ ಯೋಜನೆ ಹೆಸರು ಬದಲಾವಣೆಯನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ಆಂದೋಲನಕ್ಕೆ ರೆಡಿಯಾಗಿದೆ. ಜನವರಿ 13ಕ್ಕೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ರಾಜ್ಯಕ್ಕೆ ಬರ್ತಿದ್ದು ಪೂರ್ವ ಸಿದ್ಧತೆಗಳ ಬಗ್ಗೆ ಸಭೆಯನ್ನು ನಡೆಸಲಿದ್ದಾರೆ. ಇದಾದ್ಮೇಲೆ ಜನವರಿ 26ರಿಂದ ಹೋರಾಟ ನಡೆಸಲು ನಿರ್ಧರಿಸಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯವರು ಜನರಿಗೆ ನರೇಗಾ ಯೋಜನೆ ಹೆಸರು ಬದಲಾವಣೆಯಿಂದ ಆಗಿರುವ ಲಾಭಗಳನ್ನ ಜನರ ಮುಂದಿಡಲು ನಿರ್ಧರಿಸಿದ್ದಾರೆ. ಒಟ್ನಲ್ಲಿ ಸಂಕ್ರಾಂತಿ ಬಳಿಕ ರಾಜ್ಯದಲ್ಲಿ ನರೇಗಾ ವರ್ಸಸ್ ಜಿ ರಾಮ್ಜಿ ಕಿಚ್ಚು ಧಗಧಗಿಸೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್,